ಸ್ತನ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದ ಮೇಲೆ ಫಾಲೋಅಪ್ ಹೇಗಿರಬೇಕು, ಇದು ತುಂಬ ಇಂಪಾರ್ಟೆಂಟ್ ವಿಚಾರ. ಬಿಕಾಸ್ ನಾನು ನೋಡಿರೋ ಪ್ರಕಾರ ಸುಮಾರು ಪೇಷಂಟ್ಸ್ ಏನಾಗ್ಬಿಡುತ್ತೆ ಅಂದರೆ ಒಂದು ಸರಿ ಟ್ರೀಟ್ಮೆಂಟ್ ಆದಮೇಲೆ ಮತ್ತೆ ವೈದ್ಯರ ಹತ್ರ ಹೋಗೋದಿಲ್ಲ. ಅದು ಆ ರೀತಿ ಮಾಡೋದು ಅಲ್ವೇ ಅಲ್ಲ. ಕ್ಯಾನ್ಸರು ಯಾವಾಗಲೂ ಇನಿಷಿಯಲ್ 5 to 10 ಇಯರ್ಸು ವಾಪಸ್ ಬರೋ ಚಾನ್ಸಸ್ ಇರೋದ್ರಿಂದ ನೀವು ಯಾರ ಹತ್ರ ಟ್ರೀಟ್ಮೆಂಟ್ ತೊಗೊಂಡಿರ್ತೀರೋ ಅವ್ರಿಗೆ ತೋರಿಸ್ತಾನೆ ಇರಬೇಕು. ಫಸ್ಟ್ 2 ಇಯರ್ಸು ಟ್ರೀಟ್ಮೆಂಟ್ ಕಂಪ್ಲೀಟ್ ಆದಮೇಲೆ ಪ್ರತಿ 3 ತಿಂಗಳಿಗೆ ಒಂದು ಸಾರಿ ನಾವು ತೋರಿಸಲೇಬೇಕು. ಯಾಕಂದರೆ ವಾಪಸ್ ಬರೋ ಚಾನ್ಸಸ್ಸು ಆವಾಗ ಸ್ವಲ್ಪ ಹೈ ರಿಸ್ಕ್ ಇರುತ್ತೆ. ಸೊ ಆವಾಗ ವೈದ್ಯರು ನಿಮಗೆ ಪರೀಕ್ಷೆ ಮಾಡ್ತಾರೆ, ಕೆಲವೊಂದು ಬ್ಲಡ್ ಟೆಸ್ಟ್ ಹೇಳ್ತಾರೆ. ಸೊ ಇದು ಪ್ರತಿ 3 ತಿಂಗಳಿಗೆ ಒಂದು ಸರಿ ಆಗ್ತಾ ಇರುತ್ತೆ. 2 ವರ್ಷ ಕಂಪ್ಲೀಟ್ ಆದಮೇಲೆ ಅಂದರೆ 3 ವರ್ಷದಿಂದ 5 ವರ್ಷದವರೆಗೆ ಒನ್ಸ್ ಇನ್ 6 ಮಂತ್ಸು 6 ತಿಂಗಳಿಗೆ ಒಂದು ಸರಿ ನಾವು ಇದನ್ನು ಟೆಸ್ಟ್ ಮಾಡ್ತೀವಿ. ಸೊ ಫಸ್ಟ್ 2 ಇಯರ್ಸ್ ಒನ್ಸ್ ಇನ್ 3 ಮಂತ್ಸು, 3 ಇಯರ್ಸಿಂದ 5 ವರ್ಷದವರೆಗೆ ಒನ್ಸ್ ಇನ್ 6 ಮಂತ್ಸು ಅಂದರೆ 6 ತಿಂಗಳಿಗೆ ಒಂದು ಸಾರಿ. ಪ್ರತಿ ವರ್ಷ ಒಂದು ಸ್ಕ್ಯಾನ್ ಮಾಡ್ತಾ ಇರ್ತೀವಿ. ಅಂದರೆ ಬೇರೆ ಅಂಗಾಂಗಗಳಿಗೇನಾದರೂ ಇದು ಕಾಣಿಸ್ಕೊಳ್ತಾ ಇದೆನಾ, ಅಲ್ಲಿ ಬಂದಿದೆ ಅಂತ. ಸೊ ಆ ರೀತಿಯಾಗಿ ನಾವು ಯೂಶ್ವಲಿ ಪೆಟ್ ಸಿ ಟಿ ಸ್ಕ್ಯಾನು ಅಥವಾ ಬೇರೆ ಸ್ಕ್ಯಾನ್ ಮಾಡಿ ನಾವು ಅದನ್ನು ಪರೀಕ್ಷೆ ಮಾಡ್ತಾ ಇರ್ತೀವಿ. ಬ್ಲಡ್ ಟೆಸ್ಟ್ ಜೊತೆಗೆ ಅದನ್ನು ಮಾಡ್ತಾ ಇರ್ತೀವಿ. 5 ವರ್ಷ ತುಂಬಿದ ಮೇಲೆ ನಾವು ವರ್ಷಕ್ಕೆ ಒಂದು ಸಾರಿ ನೋಡ್ತಾ ಇರ್ತೀವಿ, ಇನ್ನೊಂದು 5 ವರ್ಷ. ಸೊ ಯೂಶ್ವಲಿ ಈ ರೀತಿ ಫಾಲೋಅಪ್ ಮಾಡೋದ್ರಿಂದ ಆ ಕ್ಯಾನ್ಸರ್ ವಾಪಸ್ ಬರದೇ ಇರೋಂಗೆ ನಾವು ತಡೆಗಟ್ಟಕ್ಕೆ ಏನೇನು ಮಾಡಬಹುದೋ ಅದನ್ನೆಲ್ಲ ನಿಮಗೆ ಸಲಹೆ ಒಂದು ಮಾಡ್ತೀವಿ. ಇನ್ನೊಂದು ಏನಾದರೂ ವಾಪಸ್ ಬರ್ತಾ ಇದ್ರೂ ಅದನ್ನು ಇಮಿಡಿಯೇಟಾಗಿ ನಾವು ಗುರುತಿಸಿದರೆ ಅದನ್ನು ಬೇಗ ಮತ್ತೆ ಕ್ಯೂರ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಟ್ರೀಟ್ಮೆಂಟ್ ಮುಗಿದ ಮೇಲೆ ಫಾಲೋಅಪ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್.